ನೋಡು ಆಯ್ತಾ ಗಣೇಶಂಗೆ ಮಾತಾಡ್ಸಾ ಹಾಯ್ ಗಣೇಶ ಗುಡ್ ಮಾರ್ನಿಂಗ್ ಹೇಳ್ದಾ ಗುಡ್ ಮಾರ್ನಿಂಗ್ ಗಣೇಶ. ಇವತ್ತು ಪ್ಲಾನ್ ಏನಂದ್ರೆ ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಮಾಡಕ್ಕಿದೆ. ಹೂವು ಖಾಲಿ ಆಗಿದೆ. ನಾನು ಡಿಶ್ ವಾಷರ್ದು ಇದು ಖಾಲಿ ಆಗಿತ್ತು, ಲಿಕ್ವಿಡ್ ಮತ್ತೆ ಸಾಲ್ಟ್ ಖಾಲಿ ಆಗಿತ್ತು, ಅದು ಆರ್ಡರ್ ಮಾಡ್ತಾ ಇದ್ದೆ. ಇವಾನ್ ಡಿಮಾರ್ಟ್ಗೆ ಹೋಗೋ ಮುಂಚೆ ಹೊಟ್ಟೆ ಹಸಿತಿತ್ತಂತ ಸ್ವಲ್ಪ ಚಿಪ್ಸ್ ತಿಂತಾ ಇದ್ದೀನಿ. ಈಗ ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸಾಮಾನು ಬೇಕಿತ್ತು ಮನೆಗೆ ಅಂತ. ಮಳೆ ಬೇರೆ ಬರ್ತಾ ಇದೆ, ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಉಡುಪಿಗೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಇಷ್ಟು ತಣ್ಣಗೆ ಇರಲ್ಲ ಮಣಿಪಾಲ್ ಉಡುಪಿಯಲ್ಲಿ, ಬಟ್ ಇವಾಗ ಕ್ಲೈಮೇಟ್ ತುಂಬ ಚಿಲ್ ಆಗಿದೆ, ಚೆನ್ನಾಗಿದೆ. ಸೊ ಚೆನ್ನಾಗಿ ಅನ್ನಿಸ್ತಿದೆ. ಇದು ಇಂದ್ರಾಳಿ ಬ್ರಿಡ್ಜ್. ಸೊ ಸುಮಾರು ನನ್ನ ಮದುವೆ ಆಗೇನೆ 2 ವರ್ಷ ಆಯಿತು. ನಾನೇನು 2 ವರ್ಷ ಆಯಿತು ನೋಡ್ತಾ ಇದ್ದೀನಿ, ಇನ್ನೂ ಕಂಪ್ಲೀಟ್ ಆಗ್ತಾನೇ ಇದೆ. ಫ್ರೂಟ್ಸ್ ಮತ್ತೆ ಹೂವು ತಗೊಂಡು ಬಂದೆ. ನೆಕ್ಸ್ಟ್ ಇವಾಗ ಡಿಮಾರ್ಟ್. ತುಂಬ ಮಳೆ ಇದೆ, ಟ್ರಾಫಿಕ್ ತುಂಬ ಇದೆ. ಎಷ್ಟು ಸಲ ಹೇಳ್ತೀನಿ ಅಂತ ನನ್ನ ಗಂಡ ಬೈತಾರೆ. ಆಮೇಲೆ ಎಡಿಟ್ ಮಾಡಬೇಕಂದ್ರೆ ತುಂಬ ಎಡಿಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಜಾಸ್ತಿ ಮಾತಾಡಲ್ಲ. ಇವಾಗ ಡಿಮಾರ್ಟ್ ಹೋಗ್ತಾ ಇದ್ದೀವಿ. ನನ್ನ ಮಗ ಮಲ್ಕೊಂತಿದ್ದಾನೆ, ಬಿಟ್ಟಿದ್ದಾನೆ ಆಲ್ಮೋಸ್ಟ್. ಅಮ್ಮ ಬರ್ರಿ, ಲಭಿಸಬೇಕು. ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಮುಗಿಸಿ ಇವಾಗ ನಾವು ಪಾಕಶಾಲೆಗೆ ಬಂದಿದ್ದೀವಿ. ಡಿನ್ನರ್ ಮಾಡಿ ಹೋಗೋಣ ಅಂತ. ಮನೆಗೆ ಹೋಗಿ ಎಲ್ಲ ಅಡುಗೆ ಮಾಡೋದು ಬೇಜಾರಾಗುತ್ತೆ. ಸೊ ಹೊಟ್ಟೆನೂ ಹಸ್ತಿತ್ತು, ಅದಕ್ಕೆ ಊಟ ಮಾಡ್ಕೊಂಡೆ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಪಾಕಶಾಲೆದು ಸೆಕೆಂಡ್ ಬ್ರಾಂಚ್ ಉಡುಪಿಯಲ್ಲಿರೋದು. ಇನ್ನೊಂದು ಬ್ರಾಂಚ್ ಇದೆ MTR ಪಕ್ಕ. ಸೊ ನಮಗೆ ಹತ್ರ ಆಗುತ್ತೆ ಅಂತ ಇಲ್ಲೇ ಬರ್ತೀವಿ. ಊಟನೂ ಚೆನ್ನಾಗಿರುತ್ತೆ, ನಮಗೆ ಇಷ್ಟ ಆಗುತ್ತೆ. ಸೊ ನಾವು ಹೋಗೋ ಬರೋ ದಾರಿ ಎಲ್ಲಿದೆ, ಹೈವೇ ಮೇಲೆ ಇದೆ ಅಂತ ನಮಗೆ ಬರೋಕ್ಕೂ ಕನ್ವೀನಿಯೆಂಟ್ ಆಗುತ್ತೆ ಅಂತ ಇಲ್ಲೇ ಬರ್ತೀವಿ. ಯಾವಾಗಲೂ ಕ್ಲೀನಾಗಿರುತ್ತೆ, ನೀಟಾಗಿ ಇಟ್ಕೊಂಡಿರ್ತಾರೆ. ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವತ್ತು ಏನು ಮಸಾಲ ದೋಸೆ, ಮೈಸೂರು ಮಸಾಲ ದೋಸೆ, ಬಟರ್ ಮಸಾಲ ದೋಸೆ ಮತ್ತು ಓಪನ್ ಬಟರ್ ಮಸಾಲ ದೋಸೆ ಆರ್ಡರ್ ಮಾಡಿದ್ವಿ. ಆಮೇಲೆ ನಾವು ಯಾವಾಗ್ಲೂ ಸ್ವೀಟ್ ಲೈಮ್ ಸೋಡಾ ಇದ್ದೇ ಇರುತ್ತೆ. ಎಲ್ಲೋದ್ರೂ, ಇಲ್ಲೇ ಅಲ್ಲ ಎಲ್ಲೋದ್ರೂ ಸ್ವೀಟ್ ಲೈಮ್ ಸೋಡಾದ್ರ ಜೊತೆ ಬೇಕೇ ಬೇಕು ನಮಗೆ. ಸೊ ಈ ಸದ್ಯಕ್ಕೆ ಇಷ್ಟು ಆರ್ಡರ್ ಮಾಡಿದ್ದೀವಿ. ಆಮೇಲೆ ನೋಡೋಣ, ಮತ್ತೆ ಬೇಕಾದರೆ ಮತ್ತೆ ಆಮೇಲೆ ಆರ್ಡರ್ ಮಾಡೋಣ. ನಮ್ಮ ಗುಂಡಣ್ಣಗೆ ಏನೂ ಇಲ್ಲ, ಬೇಡ ಅಂತೆ ಅವನಿಗೆ. ಅವ್ನು ಹೊರಗಡೆದು ಊಟ ತಿನ್ನಲ್ಲ, ಬರೀ ಹೋಮ್ ಮೇಡ್ ಫುಡ್ ಅಷ್ಟೇ ಬೇಕು ನಮ್ಮ ಗುಂಡಣ್ಣಗೆ. ಸೊ ಗುಂಡಣ್ಣದು ಏನೂ ಆರ್ಡರ್ ಇಲ್ಲ. ಸೊ ಇವಾಗ ಪಾಕಶಾಲೆಯಲ್ಲಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕ್ಯಾಟ್ ಫುಡ್ ತೊಗೊಳಕ್ಕಿದೆ ನಮಗೆ. ಪೆಟ್ ಲಾಂಜ್ ಅಂತ ಒಂದು ಶಾಪ್ ಇದೆ, ಯಾವಾಗಲೂ ನಾವು ಅಲ್ಲೇ ತೊಗೊತೀವಿ.
ರೆಗ್ಯುಲರ್ ಆಗಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟು. ನಮ್ಮ ಗುಂಡಣ್ಣ ಬೋರ್ ಆಗ್ತಿದ್ದಾನೆ. ಮಳೆ ಅಂದರೆ ಜೋರು ಮಳೆ ಇದೆ ಇಲ್ಲಿ. ಇವತ್ತಿನ ಫುಲ್ ಶೂಟ್ ಆಗಿದ್ದು ಫೋನಲ್ಲೇ. ಕ್ಯಾಮ್ರಾ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಯಾವಾಗಲೂ ಕ್ಯಾಮ್ರಲ್ಲೇ ಶೂಟ್ ಮಾಡೋದು. ಬಟ್ ಇವಾಗ ಸ್ವಲ್ಪ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಹ್ಯಾಂಡಿ ಇರಲ್ಲ. ಡ್ರೈವ್ ಮಾಡಬೇಕಾದ್ರೆ ಮಗುನ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಕ್ಯಾಮ್ರಾಯಿಂದ ಬೇಡ, ಇವತ್ತು ಫೋನಿಂದ ಶೂಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಫೋನಿಂದ ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಪೆಟ್ ಲಾಂಚ್ಗೆ ಬಂದಿದ್ದೀವಿ ಕ್ಯಾಟ್ ಫುಡ್ ತೊಗೊಳ್ಳೋಣ ಅಂತ. ಬಟ್ ತುಂಬ ಜೋರು ಮಳೆ ಇದೆ, ಜೊತೆಯಲ್ಲಿ ಬೇಬಿ ಬೇರೆ ಇದೆ. ಈ ಮಳೆಯಲ್ಲಿ ಹೋಗೋದು ಏನಕ್ಕೆ ಅಂತ ನಾವು ಶಾಪ್ ಹೊರಗಡೆನೇ ನಿಂತಿದ್ದೀವಿ. ಸೊ ಇಲ್ಲೇ ಕಾಲ್ ಮಾಡಿ ಆರ್ಡರ್ ಮಾಡೋಣ, ಅವ್ರು ತಂದು ಕೊಡ್ಬೋದು ಅಂತ ಇವಾಗ ಕಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಾ ಬಾಲ್ ಬಾ ಅಳ್ಬಾರ್ದು. ಸೊ ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಗುಂಡ ನಿದ್ದೆ ಬಂದಿತ್ತು ಅಂತ ಮಲಗಿಸ್ದೆ ಅವನಿಗೆ. ಏನಮ್ಮ ಮಾತಾಡು. ಸೊ ಕೋಳಿ ನಿದ್ದೆ ಮಾಡಿ ಗುಂಡ ನಮ್ಮದು ಎದ್ದಿದ್ದಾನೆ. ಇವಾಗ ಅವನಿಗೆ ಶೆಕೆ ಆಗ್ತಿತ್ತೇನೋ, ತಲೆ ಫುಲ್ ಒದ್ದೆ ಆಗಿದೆ. ಇಷ್ಟು ಚಳಿಯಲ್ಲಿನೂ ಫುಲ್ ಅವನಿಗೆ ತಲೆ ಒದ್ದೆ ಆಗಿದೆ. ಸೊ ಎದ್ದಿದ್ದಾನೆ. ಇವಾಗ ಏನೆಲ್ಲ ಗ್ರೋಸರಿ ನಾನು ಡಿಮಾರ್ಟಲ್ಲಿ ತಂದಿದ್ವಿ ಅದು ಕಂಟೈನರ್ಗೆಲ್ಲ ಹಾಕಿ ಇಡಬೇಕಾಗಿದೆ. ಸೊ ನಮ್ಮ ಮಹಾರಾಣಿಯವರು ಸಿಂಹಾಸನ ಮೇಲೆ ವಿರಾಜಮಾನ ಆಗಿದ್ದಾರೆ. ಹ್ಞೂನಮ್ಮ ಮಾತಾಡು. ಯೂಶ್ವಲಿ ನಾವು ಮನೆಯಲ್ಲಿ ಯೆಲ್ಲೋ ಲೈಟ್ ಜಾಸ್ತಿ ಯೂಸ್ ಮಾಡೋದು. ನಮಗೆ ಯೆಲ್ಲೋ ಲೈಟ್ ಜಾಸ್ತಿ ಇಷ್ಟ ಆಗುತ್ತೆ. ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಸೊ ನನ್ನ ಹಸ್ಬೆಂಡ್ ನನಗೆ ಹೇಳ್ಕೊಟ್ಟಿರೋದು ಇವೆಲ್ಲ ಟೆಕ್ನಿಕಲ್ ನಾಲೆಜ್ ಅವ್ರ ಕಡೆಯಿಂದ ಸ್ವಲ್ಪ ಬಂದಿರೋದು. ಇವರು ನಮ್ಮ ಮೇಡಮ್ ಅವರು ಕೂತಿದ್ದಾರೆ. ಚಳಿ ಇದೆ, ಮಳೆ ಬರ್ತಾ ಇದೆ, ಕ್ಲೈಮೇಟ್ ಫುಲ್ಲು ಕೋಲ್ಡ್ ಇದೆ. ಹಂಗಂತ ಕೋಸಿ ಆಗಿ ಕೂತಿರ್ತಾರೆ. ನಮ್ಮ ಗುಲ್ಲುದು ಇದು ಯೂಶ್ವಲಿ ಕೂಡೋ ಜಾಗ, ಯಾವಾಗಲೂ ಇದ್ದೇ ಜಾಗ ಅವಳು ಪ್ರಿಫರ್ ಮಾಡ್ತಾಳೆ ಕೂಡೋಕ್ಕೆ. ಆಮೇಲೆ ನಮ್ಮ ಇದು ಜಾಗ ಟೇಬಲ್ ಮೇಲೆ ಕೂಡೋಕ್ಕೆ ನಮ್ಮ ಜಿನ್ನಿಗೆ ತುಂಬ ಇಷ್ಟ. ಸೊ ಇದು ನಮ್ಮದು ಚಾರ್ಜಿಂಗ್ ಸ್ಟೇಷನ್ ಇದೆ. ನಾವು ಇದ್ರ ಮೇಲೆ ಮೊಬೈಲ್ ಆಗಲಿ ನಮ್ಮದು ಫೋನ್ಸ್ ಇದು ಏನಂತಾರೆ ವಾಚ್ ಆಗಲಿ ಎಲ್ಲ ಚಾರ್ಜ್ ಮಾಡ್ತೀವಿ. ಆಮೇಲೆ ಒಂದು ಚೆನ್ನಾಗಿ ಆಯ್ಕೆ ಅದು ಟೇಬಲ್ ಲ್ಯಾಂಪ್ ಇಟ್ಕೊಂಡಿದ್ದೀವಿ. ಆಮೇಲೆ ಅದು ಏನು ಬುದ್ಧದು ಏನೋ ಒಂಥರ ಡೆಕೋರೇಟಿವ್ ಐಟಮ್ ಕಾಣ್ತಿದ್ದಿಲ್ಲ, ಅದು ನಾನು ಮಾಡಿದ್ದು, ನಂದು ಕ್ರಾಫ್ಟ್, ಅದು ನಾನು ಮಾಡಿರೋದು. ಅದ್ರ ಸುತ್ತಮುತ್ತ ಏನು ನಿಮಗೆ ಒಂಥರ ಕಲ್ಲುಗಳು ಕಾಣ್ತಿದ್ದಾವೆ, ಅದು ನನ್ನ ಹಸ್ಬೆಂಡ್ ಕಲೆಕ್ಷನ್. ಅವ್ರಿಗೆ ಜಿಯೋಡ್ಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ನಮ್ಮ ಗುಂಡ ಒಂದು ಚಿಕ್ಕದು ನ್ಯಾಪ್ ತಗೊಂಡು ಫ್ರೆಶ್ ಆಗಿ ಎದ್ದಿದ್ದಾನೆ. ಇವಾಗ ನನಗೆ ಕಾಟ ಕೊಡೋಕ್ಕೆ ಫುಲ್ ರೆಡಿ ಆಗಿದ್ದಾನೆ. ಕಾಟ ಏನು ಕೊಡಲ್ಲ ನನ್ನ ಮಗು, ಕ್ಲಿಂಗಿ ಆಗಿದ್ದಾನೆ. ಬರೀ ತಗೊಂಡು ಓಡಾಡಬೇಕು ಅಂತಾನೆ. ಸೊ ಅಷ್ಟೇ, ನನ್ನ ಮಗು ಕಾಟ ಏನು ಕೊಡಲ್ಲ ನನಗೆ. ಇವಾಗ ತಂದಿರೋ ಸಾಮಾನೆಲ್ಲ ನಾನು ಹಚ್ಚಿಡಬೇಕು ಫಸ್ಟ್. ಇಲ್ಲಾಂದರೆ ನಮ್ಮ ಬೆಕ್ಕುಗಳಿದಾವಲ್ಲ ಅವ್ರಿಗೆ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ. ಒಂದ್ಸಲ ಹಿಂಗೆ ಆಗಿತ್ತು, ನಾವೆಲ್ಲ ಏನಾಗುತ್ತೆ ಅಂತ ಡಿಮಾರ್ಟಿಂದ ತಂದಿರೋ ಪ್ಯಾಕೆಟ್ಸ್ ಎಲ್ಲ ಹಂಗೆ ಇಟ್ಬಿಟ್ಟಿದ್ವಿ. ಸೊ ನಮ್ಮ ಗುಲ್ಲು ಹೋಗಿ ಎಣ್ಣೆ ಪ್ಯಾಕೆಟ್ನ ಅದಕ್ಕೆ ಪರ್ಚ್ಬಿಟ್ಟು ಹೋಲ್ ಮಾಡಿ ಎಲ್ಲ ಫುಲ್ ಬ್ಯಾಗೆಲ್ಲ ಎಣ್ಣೆ ಆಗಿತ್ತು. ಸೊ ಆವಾಗಿಂದ ನಾವು ರಿಸ್ಕ್ ತಗೊಳ್ಳಲ್ಲ. ತಂದಿದ್ದು ಗ್ರಾಸರಿ ಎಲ್ಲ ಆದಷ್ಟು ಬೇಗ ತೆಗ್ದಿಡೋಕ್ಕೆ ನೋಡ್ತೀವಿ. ಏನು ಗ್ರೋಸರಿ ತಂದಿದ್ದೆ ನಾನು ಸುಮ್ಮನೆ ಹೀಗೆ ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಆಮೇಲೆ ಟೈಮ್ ಸಿಕ್ಕಾಗ ತೆಗಿಯೋಣ ಅಂತ. ಅದು ಟೈಮ್ ಏನು ಇವತ್ತು ನನಗೆ ಟೈಮ್ ಸಿಕ್ಕಿದೆ ಅಂತ ನಾನು ತೆಗಿತಾ ಇದ್ದೀನಿ. ಗ್ಲಾಸ್ ಬಾಟಲ್ಸ್ ಏನಕ್ಕಂದರೆ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಡಿಶ್ ವಾಷರ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ ಗ್ಲಾಸ್ ಐಟಮ್ಸ್ ಎಲ್ಲ ಅಂತ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಗ್ಲಾಸ್ ಐಟಮ್ಸ್ ನಾನು ತಗೊಂಡೆ. ಮದುವೆಗಿಂತ ಮುಂಚೆ ನಮ್ಮ ಮಮ್ಮಿ ಎಲ್ಲ ಮಾಡ್ತಿದ್ರು, ಮದುವೆ ಆದಮೇಲೆ ನಮ್ಮ ಅತ್ತೆಯವರಿದ್ರು ಎಷ್ಟೋ ದಿನ, ಅವರೆಲ್ಲ ಮಾಡ್ತಿದ್ರು. ಹಾಗಾಗಿ ಇದೆಲ್ಲ ನನಗೆ ಮಾಡೋಕ್ಕೆ ಅವಶ್ಯಕತೆನೇ ಬಂದಿರಲಿಲ್ಲ.
ಸೊ ನಾನು ನನ್ನ ಹಸ್ಬೆಂಡ್ ಆಗಲಿ ಕಾಫಿ ಟೀ ಏನೂ ಕುಡಿಯಲ್ಲ. ಸೊ ಇವಾಗ ಇದು ಗ್ಲಾಸ್ದ ಅಷ್ಟೊಂದು ಕಾಣಲ್ಲ. ಆಮೇಲೆ ಕಾಫಿ ನಾವು ಕುಡಿಯಲ್ಲ ಅಂತ ಕಾಫಿ ನಮ್ಮ ಹತ್ರ ಇಲ್ಲ. ಆ ಕಾಫಿ ಜಾರಲ್ಲಿ ಏನು ತುಂಬಿಡಬೇಕು ಅಂತ ನನಗೆ ಪ್ರಶ್ನೆ ಬಂದಿರೋದು. ಸೊ ನನಗೆ ಏನು ತಲೆಯಲ್ಲಿ ಬಂತು, ಒಂದು ಕಡೆ ಬರೆದಿದ್ದೆ, ಇನ್ನೊಂದು ಕಡೆ ಬರ್ದಿಲ್ಲ. ಸೊ ಹಿಂಗೆ ಇಟ್ಬಿಡೋದು. ಇನ್ನೊಂದು ಏನಂದರೆ ನನ್ನ ವೀಡಿಯೋಸ್ ಎಲ್ಲ ನಂದು ಹಸ್ಬೆಂಡೇ ಮಾಡೋದು. ಆಮೇಲೆ ಕ್ಯಾಮ್ರಾ ಹಿಂದೆ ಅವರು ಡೈರೆಕ್ಷನ್ನು ಎಡಿಟಿಂಗ್ ಎಲ್ಲ, ನಾನು ಬರೀ ಆ್ಯಕ್ಟರ್. ಡೈರೆಕ್ಷನ್ ಎಡಿಟಿಂಗ್ ಎಲ್ಲ ನನ್ನ ಹಸ್ಬೆಂಡ್ ಮಾಡೋದು. ಆಮೇಲೆ ನಾನು ಜಾಸ್ತಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಅವಾಗವಾಗ. ಹಿಂದೆ ಆ ಕ್ಯಾಮ್ರಾ ಹಿಂದೆ ಬಯಸ್ಕೋಬೇಕಾಗುತ್ತೆ, ಅದು ಕಟ್ ಮಾಡಿರ್ತಾರೆ. ಎನಿವೇಸ್ ನನ್ನ ಹಸ್ಬೆಂಡೇ ಎಲ್ಲ. ಈ ವ್ಲಾಗ್ದು ಹೋಲ್ ಆ್ಯಂಡ್ ಸೋಲ್ ಈಸ್ ಮೈ ಹಸ್ಬೆಂಡ್. ನೋಡಿ ಹಿಂಗೆ ಅವಾಗವಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಡಿಸ್ಟರ್ಬ್ ಅಲ್ಲ, ಅವ್ನ ಪಾಡಿಗೆ ಅವ್ನ ಪಾಪ ಆಟ ಆಡ್ತಿರ್ತಾನೆ. ಬಟ್ ಅದು ಏನೋ ಅದು ಇದು ಇಟ್ಕೊಂಡು ಎಳಿತಾ ಇರ್ತಾನೆ. ಹಂಗಾಗಿ ಇವಾಗ ನಾನು ಬೇಬಿ ಕ್ಯಾರಿಯರ್, ಅದಕ್ಕೆ ನನಗೆ ತುಂಬ ಅರ್ಜೆಂಟ್ ಇತ್ತು ಬೇಬಿ ಕ್ಯಾರಿಯರ್ ಬೇಕು ಅಂತ. ಸೊ ನೋಡಿ ಹೀಗೆ ಕೆಲಸ ಮಾಡ್ಬೋದು ಏನೋ ಅಂದ್ಕೊಂಡು ನಾನು ಬೇಬಿ ಕ್ಯಾರಿಯರ್ ತಗೊಂಡು ಬಂದಿದ್ದೆ. ಬಟ್ ಆದಷ್ಟು ಹೆಲ್ಪ್ ಆಗುತ್ತೆ, ಬಟ್ 100% ಏನು ಹೆಲ್ಪ್ ಆಗಲ್ಲ. ಸಪೋಸ್ ನನಗೆ ಎದುರುಗಡೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಇವನು ಎದುರುಗಡೆ ಇರ್ತಾನೆ. ಸೊ ಏನಾದರೂ ವೆಜಿಟೇಬಲ್ಸ್ ಕಟ್ ಮಾಡಬೇಕು, ಫ್ರೂಟ್ಸ್ ಕಟ್ ಮಾಡಬೇಕು, ನೋಡಿ ಇವಾಗ ಹೇಳ್ತಿದ್ದಾನಲ್ಲ, ಹಂಗೆಲ್ಲ ಆಗುತ್ತೆ. ಸೊ ಹೆಲ್ಪ್ಫುಲ್ ಇದೆ, ಬಟ್ 100% ಹೆಲ್ಪ್ಫುಲ್ ಏನಿಲ್ಲ. ಸೊ ನಮ್ಮದು ಸ್ಯಾಟರ್ಡೇ ಒಂದು ಹೀಗೆ ಇವತ್ತು ಮುಗ್ದೋಗಿದೆ. ಈ ಸ್ಯಾಟರ್ಡೇ ಜೊತೆ ನಮ್ಮದು ಚಿಕ್ಕದು ಒಂದು ವ್ಲಾಗ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಗುಡ್ ನೈಟ್. मैंने तेरे लिए ही 7 रंग के सपने चुने, जीना यहाँ मरना यहाँ, इसके सिवा जाना कहाँ. ला ला